ಸೊ ಮುಂದೆ ಓದಿಲ್ಲ ಅನ್ನೋದು ಒಂದು ಸ್ವಲ್ಪ ಕಾಡ್ತಾ ಇತ್ತು ನಿಮ್ಮನ್ನು ಹಿಂದೆ. ಈಗ ನೀವು ಜೀವನವನ್ನು ಮತ್ತೆ ಪ್ರಾರಂಭ ಮಾಡೋದಾದರೆ ಇದೇ ದಾರಿನೇ ಆರಿಸ್ಕೊಳ್ತೀರಾ ಅಥವಾ ಬೇರೆ ಈ ರೆಗ್ಯುಲರ್ ಆಗಿ ಸಮಾಜ ಬಯಸೋ ಹಾಗೆ ಡಿಗ್ರಿ ಮಾಸ್ಟರ್ ಡಿಗ್ರಿ ಇದಕ್ಕೆ ಹೋಗ್ತೀರಾ? ಮುಂದೆ ಓದಿಲ್ಲ ಅನ್ನೋದು ಸ್ವಲ್ಪ ಕಾಡ್ತಾ ಇತ್ತು ಅಂತಂದರೆ ಬಿಕಾಸ್ ಅದು ಕಂಪ್ಯಾರಿಸನ್ ಮನೆಯಲ್ಲೇ ಶುರುವಾಗ್ಬಿಟ್ಟಿತ್ತು. ನಮ್ಮ ತಂದೆ ತಾಯಿಗೆ, ಯಾಕೆಂದರೆ ತಂದೆ ತಾಯಿನ ದೂಷಿಸ್ತಾ ಇಲ್ಲ, ಅವ್ರಿಗೇನಾಗಿರುತ್ತೆ, ಅವ್ರ ಹೆತ್ತ ಮಕ್ಕಳು ಏನು ಓದಿಲ್ವಲ್ಲ, ಮುಂದಕ್ಕೆ ಹೋಗ್ಲಿಲ್ವಲ್ಲ, ಬೇರೆಯವರೆಲ್ಲ ಈಗ ಅವ್ರ ಪೇರೆಂಟ್ಸ್ಗೆ ಏನಾಗುತ್ತೆ, ಎಲ್ಲರೂ ಸೇರಿದಾಗ ಮಾತಾಡ್ಕೋತಿರ್ತಾರೆ, ಫೋನ್ ಮಾಡಿದಾಗಲೋ ಭೇಟಿ ಆದಾಗಲೋ ನನ್ನ ಮಗ ಇದು ಓದ್ತಾ ಇದ್ದಾನೆ ಅದು ಓದ್ತಾ ಇದ್ದಾನೆ ಅಂತಂದಾಗ ಇವ್ರಿಗೆ ನನ್ನ ಮಗ ಏನೂ ಓದ್ತಾ ಇಲ್ಲ, ದಿನ ಬೆಳಗ್ಗೆ ಗಾಡಿ ತೊಗೊಂಡು ಸುತ್ತಾ ಇದ್ದಾನೆ ಅನ್ನೋ ಫೀಲಲ್ಲೇ ಇರ್ತಿದ್ರು. ಹಾಗಾಗಿ ಅವರು ಅದನ್ನು ನನ್ನ ಮೇಲೆ ಆ ಫ್ರಸ್ಟ್ರೇಷನ್ನ ನನ್ನ ಮೇಲೆ ಮಾತಾಡ್ತಾ ಇದ್ದಿದ್ದರಿಂದ ನಂಗೆ ಮನೆಯಲ್ಲೇ ಅದು ಬರ್ತಾ ಇದ್ದಿದ್ದರಿಂದ ನಂಗೆ ಒಂದು ಸ್ವಲ್ಪ ಕಾಡಿತ್ತು. ಅದು ಬಿಟ್ಟರೆ ನನಗೇನು ಬೇರೆದು ಏನು ಸಮಸ್ಯೆ ಅನ್ನಿಸ್ತಾ ಇಲ್ಲ. ಆದರೆ ನಾನಿವಾಗ ಲೈಫ್ ಶುರು ಮಾಡ್ತೀನಿ ಅನ್ನೋದಾದರೆ ನಾನು ಮಕ್ಳಿಗಾಗಲಿ ಪೇರೆಂಟ್ಸ್ಗಾಗಲಿ ಹೇಳೋದೇನು ಅಂದರೆ, ವೆನ್ ದೇ ಆರ್ ವೆರಿ ಯಂಗ್ ಆಗ್ಲಿಂದನೇ ಸ್ಕಿಲ್ನ ಕೊಡಿ. ಮುಂದಕ್ಕಲ್ಲ, SLC PUC ಮಕ್ಕಳು ಮನೆಯಲ್ಲಿ ಒಂದು 3 ವಯಸ್ಸು 4 ವಯಸ್ಸು ಅವು ನಮ್ಮ ಮಾತನ್ನು ಕೇಳೋದು, ಅವು ಪರ್ಸೀವ್ ಮಾಡೋ ಕೆಪಾಸಿಟಿ ಬರ್ತಿದ್ದಂಗೆ ಮನೆಯಲ್ಲಿ ಸ್ಕಿಲ್ ಹೇಳ್ಕೊಡಿ ಅಂತಲೇ ನಾನು ಹೇಳ್ತೀನಿ. ಯಾಕೆ ಸ್ಕಿಲ್ ಅಂದ್ರೇನು? ಡೈಲಿ ನಾವು ಏನು ಮಾಡ್ತೀವಿ, ಡೇ ಟು ಡೇ ಬೇಸಿಸ್ ಮೇಲೆ ಮಾಡುವಂಥ ಒಂದು ಕ್ಲೀನಿಂಗ್ ಇರ್ಬೋದು, ಮನೆ ಕಸ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಒಂದು ಕಾಫಿ ಟೀ ಮಾಡೋದು, ಮನೆಗೆ ಸಾಮಾನು ತರೋದು, ಅಲ್ಲಿಂದನೇ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡಬೇಕು. ಅದನ್ನೇ ಫಸ್ಟ್ ಕಲಿಸ್ಬೇಕು. ಅದು ಮಾಡಿದ್ರೆ ಮಾತ್ರ ನಾಳೆ ಆಟೋಮ್ಯಾಟಿಕ್ಕಾಗಿ ಆ ಮಕ್ಕಳಿಗೆ ಸ್ಕಿಲ್ ಅನ್ನೋದು ಯಾವುದ್ರಲ್ಲಿ ಬೇಕೋ ಅವ್ರನ್ನ ಪಡ್ಕೊಳ್ಳೋಕೆ ರೆಡಿ ಇರುತ್ತೆ. ಒಂದು ಮ್ಯೂಸಿಕ್ ಕಲಿಯೋದಿರ್ಬೋದು, ಅಥವಾ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿಯೋದಿರ್ಬೋದು, ಅಥವಾ ಒಂದು ಲ್ಯಾಂಗ್ವೇಜ್ ಕಲಿಯೋದಿರ್ಬೋದು. ಮಕ್ಕಳು ಯಂಗ್ ಏಜಲ್ಲಿದ್ದಾಗಲೇ 3, 4, 5 3 ರಿಂದ 8, 10 ವಯಸ್ಸಿನ ಮಕ್ಕಳಿಗೆ ಆಗಲೇ ಎಲ್ಲನೂ ಅಲ್ಲ, ಎಲ್ಲದೂ ಪ್ರೆಷರ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಅಂದರೆ ಡೇ ಟು ಡೇ ಬೇಸಿಸ್ ಮೇಲೆ ನಾವು ಬೆಳಗ್ಗೆ ಎದ್ದಾಗಿಂದ ಬ್ರಷ್ ಮಾಡೋದು, ಸ್ನಾನ ಮಾಡೋದನ್ನ ಹೇಗೆ ಕಲಿಸ್ತೀರಾ ಅದೇ ಥರ ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅದನ್ನು ಅಂದರೆ ಆ ಮಕ್ಕಳಿಗೆ ಎಷ್ಟು ಸಾಧ್ಯ, ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಸಾಧ್ಯ ಆ ಲೆವೆಲ್ಗೆ. ಒಂದು ಲೋಟ ತೊಳೆಯೋದು ಹೇಳ್ಬೋದು, ಇಡೀ ಪಾತ್ರೆ ತೊಳೆಯೋದು ಅಂದರೆ ಪಾತ್ರೆ ತೊಳೆಯೋದಲ್ಲ, ಒಂದು ಲೋಟ ತೊಳೆಯೋದು, ಊಟ ಮಾಡಿದ್ದು ಅಥವಾ ತಿಂಡಿ ತಟ್ಟೆ ತೊಳೆಯೋದು ಹೇಳ್ಕೊಡ್ಬೋದು. ಸ್ಕಿಲ್ ಅನ್ನೋದು ಅಲ್ಲಿಂದನೇ ಶುರುವಾಗಬೇಕು. ನಾಟ್ ಎಟ್ ದ ಏಜ್ ಆಫ್ ಹೈಸ್ಕೂಲ್ ಆರ್ ಕಾಲೇಜ್. ಅಷ್ಟೊತ್ತಿಗೆ ಅವರು ಬಲ್ತ್ಬಿಟ್ಟಿರ್ತಾರೆ, ಹೇಳಿದ ಮಾತು ಕೇಳೋ ಸ್ಥಿತಿ ಇರಲ್ಲ. ಸೊ ಸ್ಕಿಲ್ ಅನ್ನೋದು ಅಲ್ಲಿಂದ ಕಲಿಸಿದ್ದಾಗ ಅವರು ಅಡ್ಯಾಪ್ಟಬಿಲಿಟಿ ಬಂದಿರುತ್ತೆ. ಅವರೇ ಪ್ಲ್ಯಾನ್ ಮಾಡ್ಕೋತಾರೆ. ಪೇರೆಂಟ್ಸಿಗೆ ತುಂಬ ಈಸಿ ಆಗುತ್ತೆ. ಏನಂದರೆ ಈ ಮಕ್ಕಳು ತಮಗೇನು ಬೇಕು ಅನ್ನೋದನ್ನ ಆಗಲೇ ಕಲ್ತ್ಕೊಳ್ಳೋಕ್ಕೆ ಅರ್ಥ ಆಗೋಗಿರುತ್ತೆ. ಅವರೊಂದು ಹೈಸ್ಕೂಲ್ ಬರೋ ಅಷ್ಟಲ್ಲ, ಅಂದರೆ ಇನ್ನೂ ಮಿಡಲ್ ಸ್ಕೂಲ್ ಅಂದರೆ 6, 7, 7, 8ನೇ ಕ್ಲಾಸ್ ಬರೋ ಅಷ್ಟೊತ್ತಿಗೆ ಅವರು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ನನ್ನ ಲೈಫಲ್ಲಿ ನಾನು ಏನಾಗಬೇಕು ಅನ್ನೋದು. ಆ್ಯಂಡ್ ಪೇರೆಂಟ್ಸ್ ಶುಡ್ ನಾಟ್ ಫೋರ್ಸ್ ದೆಮ್ ದೇರ್ ಡ್ರೀಮ್ಸ್. ಅವ್ರ ಮೈಂಡಲ್ಲಿ ಅವ್ರು ಏನಾಗಲಿಲ್ಲ ಅಂತನೋ, ಅಥವಾ ನನ್ನ ಮಕ್ಕಳು ಹೀಗಾಗಬೇಕು, ಬೇರೆಯವ್ರ ಮಕ್ಕಳು, ನನ್ನ ಫ್ರೆಂಡ್ ಮಗ ಹಾಗೆ, ನನ್ನ ಇನ್ನಾರದೋ ಮಗ ಹೀಗೆ, ನಮ್ಮ ನೆಂಟರ ಮಗ ಹೀಗೆ ಅಂತ ಅಂದ್ಕೊಂಡು ಅವ್ರ ಡ್ರೀಮ್ಸ್ನ ಇವ್ರ ಮಕ್ಳ ಮೇಲೆ ಪ್ರೆಷರ್ ಮಾಡೋಕ್ಕೆ ಹೋದರೆ ನಡೆಯಲ್ಲ, ಅದು ವರ್ಕೌಟ್ ಆಗೋಲ್ಲ. ಅವ್ರಿಗೇನು ಬೇಕು ಅದಾಗಲಿ ಅಂತ ಬಿಟ್ಟರೆ. ಆಮೇಲೆ ಇನ್ನೊಂದೇನೆಂದರೆ, ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದ ಗೌರವ ಇದೆ. ಸೊ ಯಾವ ರೀತಿ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ, ಒಂದು ಚಪ್ಪಲಿ ಹೊಲಿಯೋದ್ರಿಂದ, ಅಂದರೆ ಒಂದು ಫುಟ್ವೇರ್ನ ಸ್ಟಿಚ್ ಮಾಡೋದ್ರಿಂದ ಹಿಡಿದು ಒಬ್ಬ ವ್ಯಕ್ತಿ ಒಂದು ಇಂಜಿನಿಯರೋ, ಡಾಕ್ಟರೋ, ಸೈಂಟಿಸ್ಟೋ ಆ ಲೆವೆಲ್ ತನಕನೂ ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದ ಗೌರವ ಇದೆ. ಸೊ ಅದನ್ನು ವಿ ಹ್ಯಾವ್ ಟು ವ್ಯಾಲ್ಯೂಯೇಟ್. ಈಗ ಹೇರ್ ಸ್ಟೈಲಿಸ್ಟ್ ಅಂತಂದರೆ ಬಾರ್ಬರ್ ಶಾಪ್ ಅಂತ ಹೇಳ್ಬಿಡ್ತಾರೆ. ಅದನ್ನು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದಾಗ ಅದ್ರ ನೇಮೇ ಡಿಫ್ರೆಂಟು. ಮೆನ್ಸ್ ಸಲೂನ್ ಅಂತ ಹೇಳ್ತಾರೆ. ಈಗ ಬ್ಯೂಟಿ ಪಾರ್ಲರ್ಗೆ ಎಲ್ಲರೂ ಹೋಗ್ತಾರೆ, ಬ್ಯೂಟಿ ಪಾರ್ಲರ್ ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ಮೆನ್ಸ್ ಸಲೂನ್ ಅಂದ ತಕ್ಷಣ ಯೋಚನೆ ಮಾಡ್ತಾರೆ, ಬಾರ್ಬರ್ ಶಾಪ್ ಅಂದ ತಕ್ಷಣ ಯೋಚನೆ ಮಾಡ್ತಾರೆ. ಹೇರ್ ಸ್ಟೈಲಿಸ್ಟ್ ಅಂತ ಹೇಳ್ತಾರೆ. ಹೇರ್ ಸ್ಟೈಲಿಸ್ಟ್ಗೆ ಒಬ್ಬ ಹೇರ್ ಸ್ಟೈಲಿಸ್ಟು ಒಂದು ದಿನದಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಅಮೌಂಟು ಮೋರ್ ದ್ಯಾನ್ 50,000. 1 or 2 ಅವರ್ಸ್ಗೆ ಅವ್ರದ್ದು 10,000 rupees ಇರುತ್ತೆ. ಜಸ್ಟ್ ಬರ್ತಾರೆ 1 or 2 ಅವರ್ಸ್ ಒಬ್ರು ಹೇರ್ ಸ್ಟೈಲ್ ಮಾಡೋದ್ರೆ 10,000 ರೂಪಾಯಿ ಕೊಡಬೇಕು. ಆ ಥರದ್ದು 5 ಅಪಾಯಿಂಟ್ಮೆಂಟ್ ಇಟ್ಕೊಂಡ್ರೆ ಒನ್ ಡೇ 50,000. ಅಂದರೆ ನಾನು ಹೇಳ್ತಾರೆ ಪಾಸಿಬಿಲಿಟೀಸ್ ಮಾತಾಡ್ತಾ ಇದ್ದೀನಿ. ಒಂದು ದಿನದಲ್ಲಿ 50,000 ಸಂಪಾದನೆ ಮಾಡುವಂಥದ್ದು ಇರುತ್ತೆ. ಸೊ ಸಂಪಾದನೆ ಟಾರ್ಗೆಟ್ ಅಲ್ಲ ಇಲ್ಲಿ. ನಮ್ಮ ಸ್ಕಿಲ್ ಏನಿದೆ, ಜನ ನಮಗೆ ಕಾಯಬೇಕು, ನಮಗೆ ಕರಿಬೇಕು, ನಾವು ಬೇಕು ಅಂತ ವೆಯ್ಟ್ ಮಾಡಬೇಕು, ಅದನ್ನು ನಾವು ಕ್ರಿಯೇಟ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾನು ದುಡ್ಡು ಮಾಡ್ತೀನಿ ಅನ್ನೋದಲ್ಲ ಇಲ್ಲಿ. ನಮ್ಮ ನೀಡನ್ನ ಜನಕ್ಕೆ ತೋರಿಸ್ಬೇಕು. ದಟ್ ಈಸ್ ಸ್ಕಿಲ್. ಇವ್ರು ಬಂದ್ರೇ ಕೆಲಸ ಸರಿಯಾಗತ್ತೆ, ಇವ್ರು ಬಂದರೆ ಮಾಡಿಕೊಟ್ರೆ ಅಂದರೆ ನಮ್ಮನ್ನು ಕಾಯೋ ಥರ ಮಾಡೋದಿದೆಯಲ್ಲ. ಕಾಯೋದು ಅಂದರೆ ಅವ್ರಿಗೆ ತೊಂದರೆ ಮಾಡ್ಕೊಂಡು ಕಾಯೋದು ಅಂತಲ್ಲ, ದೇ ಶುಡ್ ಪ್ರಿಫರಸ್, ನಮ್ಮನ್ನು ಕಾಯಬೇಕು, ಅದು ಬರಬೇಕು. ಸೊ ಹಾಗಾಗಿ ಏನಾಗುತ್ತೆ, ಸ್ಕಿಲ್ ಅನ್ನೋದು ಅಲ್ಲಿರುತ್ತೆ. ಆ ರೀತಿ ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸೊ ಯಾವುದೇ ವೃತ್ತಿನೂ ನಾವು ಗೌರವಿಸಿದಾಗ ಏನಾಗುತ್ತೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮನೆ ಹತ್ರ ಚಪ್ಪಲಿ ಹೊಲಿಯೋಕೆ ಒಬ್ಬ ಬರ್ತಾನೆ ವ್ಯಕ್ತಿ, ಅವ್ರು ಒಬ್ಬರು ಅಂತ ಹೇಳಬೇಕು, ಆ ಥರ ಒಂದು ಆ್ಯಟಿಟ್ಯೂಡು. ಏನಾದ್ರು ಚಪ್ಪಲಿ ಹಾಳಾಗಿದ್ದರೆ ನಾವು ಅವ್ರು ಬರೋ ತನಕ ಇಡ್ತೀವಿ. ಯಾಕೆ ಅಂದರೆ ಆ ವ್ಯಕ್ತಿ ಡೀಸೆಂಟಾಗಿ ಡ್ರೆಸ್ ಮಾಡಿಕೊಂಡು ಒಂದು ಒಳ್ಳೆ ಕಿಟ್ ಬ್ಯಾಗ್ ಇಟ್ಕೊಂಡು 2 ವೀಲರಲ್ಲಿ ಬರ್ತಾರೆ. ಸೊ ಚಪ್ಪಲಿ ರಿಪೇರಿ ಅಂತ ಅವ್ರದ್ದೇ ಒಂದು ಟೋನಲ್ಲಿ ಕೂತ್ಕೊಂಡು ಬರ್ತಾರೆ. ಅವ್ರು ಕೂಗೋ ಟೋನು ಒಂದು ರೋಡ್ ಹಿಂದೆ ಕೇಳಿಸುತ್ತೆ, ಇಲ್ಲ ಒಂದು ರೋಡ್ ಮುಂದೆ ಕೇಳಿಸುತ್ತೆ. ಸೊ ವಿಲ್ ಬಿ ಅವೇರ್ ಆಫ್ ದಟ್ ಈಸ್ ಕಮಿಂಗ್.
ಆ್ಯಂಡ್ ಹೀ ಈಸ್ ಕನ್ಸಿಸ್ಟೆಂಟ್ ಆ್ಯಂಡ್ ಪರ್ಸಿಸ್ಟೆಂಟ್. ನಮ್ಮ ಏರಿಯಾಗೆ ಬರೋದು ಒಂದು 2ನೇ ತಾರೀಕು 3ನೇ ತಾರೀಕು ಆ ರೇಂಜಲ್ಲಿ ಬರ್ತಾರೆ. ಸೊ ನಮ್ಗೇನು ಗೊತ್ತಲ್ಲ ಇವಾಗ, ಸೊ ತಿಂಗಳ ಆ ಒಂದು ಮೊದಲನೇ ವಾರದಲ್ಲಿ ಬರ್ತಾರೆ. ಬಂದಾಗ ಚಪ್ಪಲಿ ಹೊಲಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಬಂದಾಗ ನಾವು ರೆಡಿ ಇರ್ತೀವಿ, ಅವ್ರು ಬರ್ತಿದ್ದಂಗೆ ಚಪ್ಪಲಿ ಕೊಟ್ಟ ತಕ್ಷಣ ಹೊಲಿತಾರೆ. ಅವರು ಈ ಡ್ರಂಕನ್ ಪರ್ಸನ್ ಅಲ್ಲ, ಕುಡ್ಕೊಂಬರೋದು, ಮೈ ವಾಸನೆ ಅದೆಲ್ಲ ಇಲ್ಲ, ಸಿಸ್ಟಮ್ಯಾಟಿಕ್ ಆಗಿರ್ತಾರೆ. ಅದೆಲ್ಲದ್ರ ಜೊತೆಗೆ ತೊಗೊಳ್ಳೋ ಅಮೌಂಟ್ ಇದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಾರ್ಬಿಟೆಂಟ್ ಚಾರ್ಜ್ ಮಾಡಲ್ಲ. ಸೊ ಈ ಚಾರ್ಜಸ್ ವೆರಿ ನಾಮಿನಲ್. ಸೊ ಏನಾಗುತ್ತೆ, ನಮ್ಮ ರೋಡಿಗೆ ಬಂದರೆ ಒಂದು 1.5 hours ನಮ್ಮ ರೋಡಲ್ಲೇ ಇರ್ತಾರೆ. ಯಾಕೆ, ಒಂದು 20 ಮನೆ ಇದೆ ಅಂದರೆ ಎಲ್ಲರೂ ರೆಡಿ ಇರ್ತಾರಲ್ಲಿ. ಅಂದರೆ ಚಪ್ಪಲಿ ಆ ರೋಡಿಗೆ ಬಂದಾಗ ಎಷ್ಟೆಷ್ಟು ಮನೇಲಿ ಚಪ್ಪಲಿ ಹಾಳಾಗಿರ್ತಾರಲ್ಲ ಇಟ್ಟಿರ್ತಾರೆ. ಅವ್ರು ಬಂದಾಗ ಒಂದು 10 ರೂಪಾಯಿ 20 ರೂಪಾಯಿಗೆಲ್ಲ ಒಂದೊಂದು ಚಪ್ಪಲಿ ಹೊಲ್ಕೊಟ್ಬಿಟ್ಟು ಹೋಗ್ತಾರೆ. ಈಗ 600-800 ರೂಪಾಯಿ ಚಪ್ಪಲಿ 20-30 ರೂಪಾಯಿ ಹೊಲ್ಕೊಟ್ರೆ ಮನೆ ಮುಂದೆ ಬಂದು ಹೊಲ್ಕೊಟ್ಟಾಗ ಇಟ್ ಇಸ್ ಅಡ್ವಾಂಟೇಜ್ ಫಾರ್ ಅಸ್ ಆ್ಯಂಡ್ ಅಡ್ವಾಂಟೇಜ್ ಫಾರ್ ಹಿಮ್. ಯಾಕೆಂದರೆ ಒಂದು ರೋಡಿಗೆ ಬಂದರೆ ಒಂದು ರೋಡಲ್ಲೇ ಕಲೆಕ್ಷನ್ ಆಲ್ಮೋಸ್ಟ್ 600-800 ರೂಪಾಯಿ ಆಗೋಗಿರುತ್ತೆ ಅವ್ರಿಗೆ. 1 ಅವರಲ್ಲಿ ಹಿ ಲರ್ನ್ ಅರೌಂಡ್ 200-300 ಅರ್ನ್ ಮಾಡ್ತಾರೆ ಅಂತಲೇ ಇಟ್ಕೋಣ ಒಂದು ರೋಡಲ್ಲಿ. ಆ ಥರದ್ದು ಒಂದು 2-3 ರೋಡ್ ಮಾಡಿದ್ರೆ ದಿನಕ್ಕೆ ಒಂದು 600 ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಸಂಪಾದನೆ ಎಷ್ಟಾಯಿತು, ಒಂದು 20,000 ರೂಪಾಯಿ ಹತ್ತತ್ರ. ಅಂದರೆ ನಾನು ಹೇಳ್ತಾ ಇರೋದು ನಾಮಿನಲ್ ಆಗಿ. ಅದನ್ನೇ ಅವರು ಅಗ್ರೆಸಿವ್ ಆಗಿ ಮಾಡಿದ್ರೆ. ಸೊ ಹಾಗಾಗಿ ಪ್ರತಿಯೊಂದು ವೃತ್ತಿಗೂ ಅದರದ್ದೇ ಆದ ಗೌರವ ಇದೆ, ರೆಸ್ಪೆಕ್ಟ್ ಇದೆ. ಸೊ ಹಾಗಾಗಿ ನಾವೇನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿತ್ತು. ಉದ್ಯೋಗ ಮತ್ತು ಉದ್ಯಮ ಯಾವುದು? ಉದ್ಯಮ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಯಾಕೆ ಅಂತಂದರೆ ಎಲ್ಲರೂ ಉದ್ಯಮ ಮಾಡೋಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಉದ್ಯೋಗ ಮಾಡೋಕ್ಕೂ ಇಷ್ಟಪಡಲ್ಲ. ಸೊ ಕೆಲವು ವ್ಯಕ್ತಿಗಳಿಗೆ ಅವ್ರಿಗೆ ಉದ್ಯೋಗ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಾನು ಬಿಸ್ನೆಸ್ ಮಾಡಲ್ಲ, ರಿಸ್ಕ್ ಟೇಕಿಂಗ್ ಕೇಪಬಿಲಿಟೀಸ್ ಇರಲ್ಲ. ಆದರೆ ಒಂದು ಜನಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಉದ್ಯಮ ಅಂದ ತಕ್ಷಣ ಎಲ್ಲದರಲ್ಲೂ ರಿಸ್ಕ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ನಂಗೆ ರಿಸ್ಕೇ ಇಲ್ಲ. ಯಾಕೆ ಅಂತಂದರೆ ನನ್ನ ಇನ್ವೆಸ್ಟ್ಮೆಂಟು ಅಬ್ಬಬ್ಬ ಅಂದರೆ 50,000 ರೂಪಾಯಿ ಅಷ್ಟೇ. 29 ವರ್ಷ ಈಗ ಆಗುತ್ತೆ ಬರೋ ಆಗಸ್ಟಿಗೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಂದು ಇನ್ವೆಸ್ಟ್ಮೆಂಟ್ ಈಸ್ ಓನ್ಲಿ ಅರೌಂಡ್ 50,000 ರೂಪೀಸ್ ಅಷ್ಟೇ, ಇನ್ನೇನೂ ಇಲ್ಲ ನನಗೆ. ಒಂದು 50,000 ರೂಪಾಯಿ ಇಟ್ಕೊಂಡು ಶುರು ಅಂದರೆ ನಾನು ಶುರು ಮಾಡಿದಾಗ ಒಂದು 2,000 ರೂಪಾಯಿನ ವರ್ತ್ ಟೂಲ್ಸ್ ಅಷ್ಟೇ. ಇವತ್ತಿಗೂ ನನ್ನ ಹತ್ರ ಇರೋದು 50,000 ರೂಪಾಯಿನ ವರ್ತ್. ಯಾಕೆ, ಒಂದು ಲ್ಯಾಪ್ಟಾಪು, ಒಂದಷ್ಟು ಟೂಲ್ಸು, ಮಿಕ್ಕಿದ್ದೆಲ್ಲ ನನ್ನ ಬ್ರೈನು, ಇನ್ನೇನಿಲ್ಲ. ಒಂದು ಜಾಗ ಏನು ಇವತ್ತಿಗೂ ಈ ಒಂದು ಅಟ್ ದ ಕಂಪ್ಲೀಷನ್ ಆಫ್ 28 years ಆ್ಯಂಡ್ ಐ ಆಮ್ ರನ್ನಿಂಗ್ 29th years ಇವಾಗ ನಮ್ಮ ಮನೆಯಲ್ಲಿರೋ ಒಂದು ಸಣ್ಣ ಗ್ಯಾರೇಜ್ನೇ ನಾನು ಆಫೀಸಾಗಿ ಇಟ್ಕೊಂಡಿರೋದು. ದೊಡ್ಡ ಆಫೀಸ್ ನಾನು ಮಾಡಿಲ್ಲ, ದೊಡ್ಡ ಶಾಪ್ ಮಾಡಿಲ್ಲ. ಯಾಕೆ, ಇನ್ವೆಸ್ಟ್ಮೆಂಟು ನಮ್ಗೆ ಖರ್ಚಾಗುತ್ತೆ, ರಿಸ್ಕ್ ಆಗುತ್ತೆ. ಶಾಪ್ ಮಾಡಿದ್ರೆ ಡೈಲಿ ನಾನು ಹೋಗಿ ಕೂತ್ಕೋಬೇಕಲ್ಲಿ. ಜನ ನನ್ನ ಹತ್ರಕ್ಕೆ ಬರ್ತಾ ಇದ್ದಾರೆ ಅಂದಾಗ ನಾನು ಎಲ್ಲಿದ್ದರೂ ಬರ್ತಾರೆ. ನಮ್ಮ ಮನೆ ನನ್ನ ಆಫೀಸು, ಜನಕ್ಕೆ ಕೆಲಸ ಆಗಬೇಕು, ಬರ್ತಾರೆ. ಐ ಆಮ್ ನಾಟ್ ಇಲ್ ಟ್ರೀಟಿಂಗ್ ಎನಿಬಡಿ. ನಂಗೆ ಒಂದು ಸಣ್ಣ ಜಾಗ ಸಾಕು, ಬಂದವ್ರನ್ನ ಕೂರಿಸಿ ಮಾತಾಡ್ಸೋಕ್ಕೆ ಒಂದು ಟೇಬಲ್ಲು ಕುರ್ಚಿ ಒಂದು ಜಾಗ ಸಾಕು. ನಾನು ಕೆಲಸ ಮಾಡೋಕ್ಕೆ ಒಂದು ಟೇಬಲ್ ಬೇಕು, ನಾನು ಇಟ್ಕೊಂಡಿದ್ದೀನಿ, ಅಷ್ಟೇ, ಮುಗೀತು. ಸೊ ಏನು ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ರಿಸ್ಕ್ ಇಲ್ದಲೇ ಮಾಡೋವಂಥದ್ದು ಬೇಕಾದಷ್ಟು ಬಿಸ್ನೆಸ್ ಇದೆ, ಆದರೆ ಜನಕ್ಕೆ ನೀಡು ಇದೆ ಆ ಬಿಸ್ನೆಸ್ಗಳು. ಅದನ್ನು ನಾವು ಕಂಡುಹಿಡ್ಕೋಬೇಕು, ಡಿಫೈನ್ ಮಾಡ್ಕೋಬೇಕು. ಸೊ ಹಾಗಾಗಿ ಉದ್ಯೋಗ ಮಾಡೋರೇನು ಅಂತಂದರೆ ರಿಸ್ಕ್ ತೊಗೊಳ್ಳಲ್ಲ ಅಂತಾರೆ. ಆಯಿತು, ರಿಸ್ಕ್ ತೊಗೊಳ್ಳೋದು ಬೇಡ, ಅವ್ರ ಪ್ರಕಾರ 50,000 ರಿಸ್ಕ್ ಆದರೆ ಬೇಡ. ಉದ್ಯೋಗಕ್ಕೆ ಹೋದಾಗ ಏನಾಗುತ್ತೆ, ಬೇರೆಯವರ ಒಂದು ಮರ್ಜಿ ಕೆಲಸ ಮಾಡಬೇಕಾಗತ್ತೆ. ತಪ್ಪು ಅಂತ ಹೇಳಲ್ಲ ಅದನ್ನ, ಯಾಕೆಂದರೆ ನನಗೆ ಆ ಥರದವರು ಬೇಕಾಗುತ್ತೆ. ಈಗ ನನಗೆ ನಾನೊಬ್ಬರನ್ನ ಎಂಪ್ಲಾಯ್ ಮಾಡಿಕೊಂಡ್ರೆ ಉದ್ಯೋಗ ಮಾಡೋರೆ ನನಗೆ ಬೇಕು, ಅವ್ರಿಗೆ ಕೆಲಸ ಆಯಿತು. ಅವಾಗ ಏನಾಗುತ್ತೆ, ಅವ್ರದ್ದು ಐಡಿಯಾಸ್ ನಮ್ಗೆ ವರ್ಕೌಟ್ ಆಗುತ್ತೋ ಇಲ್ವೋ ನಮ್ಗೆ ಗೊತ್ತಿರಲ್ಲ. ಅವ್ರ ಐಡಿಯಾಸ್ನ ನಾನು ವ್ಯಾಲ್ಯೂ ಮಾಡಬೇಕೋ ಬೇಡವಾ ನನಗೆ ಬಿಟ್ಟಿದ್ದು, ನನ್ನ ಡಿಸ್ಕ್ರಿಷನಲ್ಲಿರುತ್ತೆ. ಸೊ ನಾವು ಉದ್ಯೋಗ ಮಾಡೋದಾದರೆ ನಮ್ಮ ಐಡಿಯಾಸಿಗೆ ಬೆಲೆ ಇರಲ್ಲ. ಕೆಲವು ಬಾಸ್ಗಳು ಬೆಲೆ ಕೊಡ್ಬೋದು, ಕೆಲವು ಬಾಸ್ಗಳು ಬೆಲೆ ಕೊಡದೇ ಇರ್ಬೋದು. ಸೊ ಅವಾಗೇನಾಗುತ್ತೆ, ನಮ್ಮ ಒಂದು ಐಡಿಯಾಸಲ್ಲಿ ಅಪ್ಲೈ ಆಗುತ್ತೋ ಇಲ್ವೋ ಒಂದು ಇರುತ್ತೆ. ಕೆಲವರು ಅದೂ ಬೇಡ, ಮೆಕ್ಯಾನಿಕಲ್ಲಾಗಿ ನಾನು ಹೋಗ್ತೀನಿ, ಏನೋ ಒಂದು ಹೇಳಿ ಕೆಲಸ ಮಾಡ್ಕೊಂಬರ್ತೀನಿ ಅನ್ನೋ ಆ್ಯಟಿಟ್ಯೂಡ್ ಇರೋರಾದರೆ ಉದ್ಯೋಗ ಮಾಡ್ಬೋದು. ಸೊ ಹಾಗಾಗಿ ಉದ್ಯೋಗ ಮಾಡೋರು ಉದ್ಯಮದವ್ರಿಗೆ ಬೇಕಾಗುತ್ತೆ. ಸೊ ಉದ್ಯಮ ಇಟ್ಕೊಂಡಿರೋರು ಉದ್ಯೋಗದವ್ರಿಗೆ ಬೇಕಾಗುತ್ತೆ. ಸೊ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಈಗ ಒಂದು 2 ಎತ್ತುಗಳಿದ್ದಂಗೆ, ಒಂದು ಎತ್ತು ಎಡಗಡೆ, ಇನ್ನೊಂದು ಎತ್ತು ಬಲಗಡೆ ಇದ್ದರೆ ಗಾಡಿಯಲ್ಲಿ ಎರಡು ಬೇಕು. ಒಂದು ಕಡೆ ಎಡಕ್ಕೆ ತಿರುಗಬೇಕು ಅಂದಾಗ ಎಡಗಡೆ ಎತ್ತು ಇಳ್ಕೊಂಡು ಹೋಗುತ್ತೆ, ಬಲಕ್ಕೆ ತಿರುಗಬೇಕಂತ ಬಲಗಡೆ ಎತ್ತು ಇಳ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಎರಡೂ ಬೇಕೇ ಬೇಕಾಗುತ್ತೆ. ದೇ ಬೋತ್ ಗೋ ಇನ್ ಹ್ಯಾಂಡ್ ಇನ್ ಹ್ಯಾಂಡ್ ಅಷ್ಟೇ. ಹಳ್ಳಿಯಲ್ಲಿ ಅವಕಾಶಗಳು ಕಡಿಮೆ, ಹಳ್ಳಿ ಹುಡುಗರಿಗೆ ಏನು ನಿಮ್ಮ ಸಲಹೆ? ಹಳ್ಳಿಯಲ್ಲಿ ಅವಕಾಶಗಳು ಜಾಸ್ತಿ, ಅದನ್ನು ನಾವು ಟ್ಯಾಪ್ ಮಾಡ್ತಾ ಇಲ್ಲ. ಯಾಕೆ ಅಂತಂದರೆ ಹಳ್ಳಿಯಿಂದ ಏನೇ ಟೆಕ್ನಿಕಲ್ಲಾಗಿ ಅಥವಾ ಒಂದು ಬಿಸ್ನೆಸ್ ವೈಸ್ ಬೇಕು ಅಂದರೆ ಪ್ರತಿಯೊಬ್ಬರು ಹತ್ತಿರ ಇರ್ತಕ್ಕಂಥ ನಗರನೇ ಆಶ್ರಯಿಸ್ತಾರೆ. ಸೊ ಹಳ್ಳಿಯಲ್ಲಿ ಆಪರ್ಚುನಿಟೀಸ್ ಆರ್ ಮೋರ್ ದ್ಯಾನ್ ಸಿಟೀಸ್. ಯಾಕೆಂದರೆ ಸಿಟಿನಲ್ಲಿ ಜಾಸ್ತಿ ಎಲ್ಲ ಸೇರಿಕೊಂಡು ಕಾಂಪಿಟೇಷನ್ ಜಾಸ್ತಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೈಸೂರಲ್ಲಿ ನಾವಿದ್ದೀವಿ, ಮೈಸೂರಿಂದ ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ದೂರ ಇರೋ ಯಾವುದೋ ಒಂದು ಹಳ್ಳಿ ಇದೆ ಅಂದರೆ ಅವ್ರು ಮೈಸೂರಿಗೆ ಬರಬೇಕು ಅಂತಂದರೆ ಅವ್ರಿಗೆ ಬರೋ ಸಮಯ ಹೋಗೋ ಸಮಯ ಎರಡೂ ವೇಸ್ಟ್ ಆಗುತ್ತೆ. ಆಮೇಲೆ ಅವರು ಪ್ರತಿಯೊಂದಕ್ಕೂ ಇಲ್ಲಿ ಡಿಪೆಂಡ್ ಆಗಬೇಕು. ಅವರು ಒಂದಿನ ವರ್ಕ್ ಮಾಡೋರಾದರೆ ರಜಾ ಹಾಕಬೇಕು, ಬಿಸ್ನೆಸ್ ಮಾಡೋರಾದರೆ ಅಂಗಡಿ ಬಿಟ್ಟು ಬರಬೇಕು, ಇದೆಲ್ಲ ಇರುತ್ತೆ ಏನಕ್ಕಾರು. ಸೊ ವೃತ್ತಿ ಅನ್ನೋದು ಹಳ್ಳಿನಲ್ಲಾಗಲಿ ಸಿಟಿನಲ್ಲಾಗಲಿ ಎಲ್ಲೂ ಆಪರ್ಚುನಿಟೀಸ್ ಕಡಿಮೆ ಅನ್ನೋದಿಲ್ಲ, ಆದರೆ ಅದನ್ನು ನಾವು ಟ್ಯಾಪ್ ಮಾಡ್ತಾ ಇಲ್ಲ. ನನ್ನದೊಂದು ಎಕ್ಸಾಂಪಲ್ ಕೊಡೋದಾದರೆ, ನಾನು ಟ್ರೈನಿಂಗ್ ಸಹ ಕೊಡ್ತಾಯಿದ್ದೆ, ಈಗ ನಿಲ್ಲಿಸಿದೆ ಹೋದ ವರ್ಷದಿಂದ. ರೂಟ್ಸೆಟ್ ಸಂಸ್ಥೆನಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ದೆ, ಟ್ರೈನರಾಗಿ ಕೆಲಸ ಮಾಡ್ತಾಯಿದ್ದೆ. 20 ವರ್ಷ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅಲ್ಲಿ ಸುಮಾರು ಜನ ಹುಡುಗರು ಬರೋರು, ಅವರೆಲ್ಲ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ನ ಕಲ್ತ್ಕೊಂಡು ಹೋಗಿದ್ದಾರೆ. ಅವರವ್ರ ಊರಲ್ಲೇ ಅವ್ರು ಸಕ್ಸಸ್ ಪಡ್ತಿದ್ದಾರೆ.
ಸೊ ಅವ್ರ ಊರಲ್ಲಿ ಏನೇ ಕಂಪ್ಯೂಟರ್ಗಳ ಪ್ರಾಬ್ಲಮ್ ಆದ್ರೂ ಅವ್ರು ಬೇರೆಯವರೆಲ್ಲ ಅವ್ರವ್ರ ಹಳ್ಳಿಯಿಂದ ಕೊಳ್ಳೇಗಾಲ, ನಂಜನಗೂಡು, ಮೈಸೂರು ಇಲ್ಲಿ ತನಕ ಬರಬೇಕಾಗಿತ್ತು. ಇಂಟೀರಿಯರ್ ಹಳ್ಳಿಗಳಿಂದ ಚಾಮರಾಜನಗರ ಇಲ್ಲಿ ಸಿಟಿಗೆ ಬರಬೇಕಾಗಿತ್ತು. ಇವರೆಲ್ಲ ಅವರವ್ರ ಹಳ್ಳಿಗಳಲ್ಲೇ ಅವರು ಅಂದರೆ ನನ್ನ ಹತ್ರ ಕಲ್ತ್ಕೊಂಡು ಹೋಗಿರೋದ್ರಿಂದ ದೇ ಆರ್ ವೆರಿ ಕಾನ್ಫಿಡೆಂಟ್, ನಾಟ್ ಟು ಬೋಸ್ಟ್, ದೇ ಆರ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಇವತ್ತಿಗೂ ನಂಗೆ ಯಾರ್ಯಾರೋ ಎಲ್ಲೆಲ್ಲರೂ ಸಿಕ್ಕಿದ್ರೆ ಅವರು ಕಂಪ್ಯೂಟರ್ಸ್ ಎಲ್ಲ ರಿಪೇರಿ ಮಾಡ್ತಾರೆ ಏನೋ ಮಾತಿಗೆ ಮಾತು ಬಂದಾಗ ಅವರು ಮೈಸೂರು ವುಡ್ಸೆಟ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದಾರೆ, ಯಾರೋ ಅನಂತರಾಮ್ ಅಂತ ಟ್ರೈನರು ಅಂತೆಲ್ಲ ಅವ್ರು ಮಾತಾಡಿದಾಗ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ಅಂದರೆ ನಮ್ಮ ಸ್ಟೂಡೆಂಟ್ಸ್ ಆಗಿದ್ದವರು ಕಲಿತು ಅವರು ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಚೆನ್ನಾಗಿ, ಅವರು ಒಂದು ಒಳ್ಳೆ ಹೆಸರು ಪಡೆದಿದ್ದಾರೆ ಅಂದಾಗ ನಮಗೆ ಖುಷಿ ಆಗುತ್ತೆ ಅದು. ಸೊ ಹಾಗಾಗಿ ಹಳ್ಳಿಗಳಲ್ಲಿ ಆಪರ್ಚುನಿಟಿ ಕಡಿಮೆ ಅನ್ನೋದು ತಪ್ಪು, ಬಟ್ ಅದನ್ನು ಟ್ಯಾಪ್ ಮಾಡ್ತಾ ಇಲ್ಲ ಅನ್ನೋದು ನನಗನ್ಸುತ್ತೆ ಅಷ್ಟೇ. ಓದ್ತಾನೆ ಏನಾದರೂ ಕೌಶಲ್ಯ ಬೆಳೆಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು ಹೇಗೆ? ಓದು ಒಂದೇನು ಕ್ವಶನ್ ಬರುತ್ತೆ ಅಂದರೆ ಓದು ಅನ್ನೋದು ಫಸ್ಟ್ ಕ್ವಶನ್, ಓದ್ತಾ ಕೆಲಸ ಮಾಡೋದು ಅನ್ನೋದು ಸೆಕೆಂಡ್ ಕ್ವಶನ್. ಓದು ಅನ್ನೋದು ಏನು ಓದ್ತಾ ಇರುವಾಗ ಅನ್ನೋದು ಬರುತ್ತೆ. ಸೊ ನಾವು ಹೈಸ್ಕೂಲ್ ಓದುವಾಗಲೋ, ಕಾಲೇಜ್ ಓದುವಾಗಲೋ ಅಥವಾ ಪ್ರೈಮರಿ ಸ್ಕೂಲ್ ಓದುವಾಗಲೋ ಅನ್ನೋದು ಕ್ವಶನ್ ಬರುತ್ತೆ. ಓಕೆ, ಸೊ ಓದ್ತಾ ಮಾಡಬಹುದು, ತಪ್ಪೇನಿಲ್ಲ. ಆದರೆ ಏನನ್ನು ಓದ್ತಾ, ಹೈಸ್ಕೂಲ್ ಓದ್ತಾನೂ ಕೆಲಸ ಮಾಡ್ಬೋದು, ಕಾಲೇಜ್ ಓದ್ತಾನೂ ಕೆಲಸ ಮಾಡ್ಬೋದು. ಆದರೆ ಯಾಕೆ ಕೆಲಸ ಮಾಡಬೇಕು ಅನ್ನೋದು ಬರುತ್ತಲ್ಲ ನೆಕ್ಸ್ಟ್ ಕ್ವಶನ್. ನನಗೆ ವೃತ್ತಿ ಮಾಡಬೇಕು ಅಂದರೆ ಯಾಕೆ ಅಂದರೆ ಫೈನಾನ್ಷಿಯಲ್ ಡಿಪೆಂಡೆನ್ಸಿ, ಮನೆಯಲ್ಲಿ ಪೇರೆಂಟ್ಸು ಸಪೋರ್ಟ್ ಮಾಡಬೇಕು ಅಂತ, ಯಾಕೆಂದರೆ ಅಷ್ಟು ಆದಾಯ ಇಲ್ಲ, ನಾವು ಸಪೋರ್ಟ್ ಮಾಡಬೇಕು ಅನ್ನೋದಾ, ಅಥವಾ ನಾನು ದುಡಿಬೇಕು ನನಗೋಸ್ಕರ ಬೇಕು ಅನ್ನೋದಕ್ಕೆ ಯಾಕೆ ಅನ್ನೋದೊಂದು ಕ್ವಶನ್ ಬರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಅವರವರಿಗೆ ಅವರವರ ಅನುಕೂಲ ಅಥವಾ ಅವರವರ ನೀಡ್ಸಿಗೆ ತಕ್ಕಂಗೆ ಮಾಡಬಹುದು. ಆದರೆ ಅದಕ್ಕೆ ಸ್ಕಿಲ್ ಬೇಕಲ್ಲ. ಓದ್ತಾ ನಾನು ಕೆಲಸ ಮಾಡಬೇಕು ಅನ್ನೋದಾದ್ರೆ ಸ್ಕಿಲ್ ಬೇಕಾಗತ್ತೆ. ಸೊ ಅದಕ್ಕೆ ತಕ್ಕಂಥ ಸ್ಕಿಲ್ ಪಡ್ಕೋಬೇಕು ಫಸ್ಟು. ಸ್ಕಿಲ್ ಪಡ್ಕೊಂಡು ಆಮೇಲೆ ವೃತ್ತಿ ಮಾಡ್ಬೋದು. ಓದ್ತಾನು ಕೆಲಸ ಮಾಡೋಕ್ಕೆ ಅವಕಾಶಗಳಿದೆ. ಫಾರ್ ಎಕ್ಸಾಂಪಲ್ DTP ಮಾಡ್ಬೋದು, ಓದ್ತಾ ಇರ್ತಾರೆ DTP ಕಲ್ತ್ಕೊಳ್ತೀವಿ, ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್ ಕಲ್ತ್ಕೊಳ್ತೀವಿ, ಅಥವಾ ಈಗ ಕಾಮರ್ಸ್ ಫಾರ್ ಎಕ್ಸಾಂಪಲ್ ಸ್ವಲ್ಪ ಈಗ PUC ಅಥವಾ ಡಿಗ್ರಿ ಲೆವೆಲಿಗೆ ಬಂದಿರೋರು ಓದ್ತಾ ಇರ್ತಾರೆ, ಕಾಮರ್ಸ್ ಕಲಿತಾ ಇರ್ತಾರೆ, ಟ್ಯಾಲಿ ಗೊತ್ತಿರುತ್ತೆ. ಸೊ ಯಾರಿಗೊಬ್ರಿಗೆ ಒಂದಷ್ಟು ಎಂಟ್ರೀಸ್ ಹಾಕ್ಕೊಡ್ಬೋದು. ಟ್ಯಾಲಿ ಅಂದರೆ ಸಣ್ಣ ಅಂಗಡಿಗಳಲ್ಲಿ ಹೋಗಿ ಟ್ಯಾಲಿನಲ್ಲಿ ಯೂಸ್ ಮಾಡಿಕೊಂಡು, ಅಂದರೆ ಟ್ಯಾಲಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡೆ, ಎನಿ ಅಕೌಂಟಿಂಗ್ ಪ್ಯಾಕೇಜಲ್ಲಿ ನಾನು ಎಂಟ್ರಿ ಮಾಡ್ಕೊಡ್ತೀನಿ, ಅಥವಾ ಫಿಸಿಕಲ್ ಎಂಟ್ರಿ ಇದ್ದರೆ ಫಿಸಿಕಲ್ ಎಂಟ್ರಿ ಮಾಡ್ಕೊಡ್ತೀನಿ, ಇವೆಲ್ಲ ಅವ್ರು ಮಾಡ್ಬೋದು. ಅಥವಾ ಆರ್ಟ್ಸ್ BA ಮಾಡಿರೋರು ಕೆಲವರು ಯಾರಿಗಾರ ಮಕ್ಕಳಿಗೆ ಪಾಠ ಮಾಡ್ಬೋದು, ಅಥವಾ ಅಲ್ಲಿ ಏನು ನೀಡಿರುತ್ತೆ ಅವರಿರೋವಂಥ ಜಾಗದಲ್ಲಿ ಅವರ ಸುತ್ತಮುತ್ತ ಅವ್ರಿಗೆ ಏನು ನೀಡಿರುತ್ತೆ ಅದನ್ನು ಅವರು ಮಾಡ್ಬೋದು, ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಅವ್ರಿಗೆ ಬೇಕಾದಂಥ ಸ್ಕಿಲ್ ಇರಬೇಕು. ಪೇಪರ್ನಲ್ಲಿ ನಾವು ಸರ್ಕಾರಿ ಕೆಲಸಕ್ಕೆ 100 ಕೆಲಸಕ್ಕೆ 10,000 ಜನ, 50,000 ಜನ, ಅದರಲ್ಲೂ PhD ಮಾಡಿದವರು, ಮಾಸ್ಟರ್ ಡಿಗ್ರಿ ಮಾಡಿದವರು ಪ್ಯೂನ್ ಕೆಲಸಕ್ಕೆ ಮಾಡೋದು ಎಲ್ಲ ಬರ್ತಾ ಇಲ್ಲ. ಹೌದು. ಏನಿದು ಅವರಿಗೆ ವೃತ್ತಿಪರವಾದಂತಹ ತರಬೇತಿ ಸಿಗಲಿಲ್ವಾ, ಅಥವಾ ಈ ಹಿಂದಿನ ಮಕ್ಕಳಲ್ಲಿ ಏನು ಸಮಸ್ಯೆ, ಆತ್ಮವಿಶ್ವಾಸದ ಕೊರತೆನಾ, ಮಾರ್ಗದರ್ಶನದ ಕೊರತೆನಾ, ಏನು ಅಷ್ಟೆಲ್ಲ ಓದಿಯೋರು ಕೆಲಸವಿಲ್ಲದೇ ಈ ರೀತಿ ಯಾವುದೋ ಸಣ್ಣ ಪುಟ್ಟ ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ ಅಂತಂದರೆ ಇದು ನಮ್ಮ ದೇಶದಲ್ಲಿ ತುಂಬ ಎದ್ದು ಕಾಣುವಂಥ ಸಮಸ್ಯೆ. ಆ್ಯಕ್ಚುಲಿ ಅದು ಸಮಸ್ಯೆನೇ ಅಲ್ಲ, ಆದರೆ ಅದನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ ಎಲ್ಲ ಕಡೆ. ರಿವರ್ಸ್ ಕ್ವಶನ್ ಥರ ಒಂದು ಕ್ವಶನ್ ಕೇಳ್ತೀನಿ, ಏನಂದರೆ ಗೌರ್ಮೆಂಟ್ ಕೆಲಸ ಅಥವಾ ಸರ್ಕಾರಿ ಕೆಲಸ ಯಾಕೆ ಇಷ್ಟಪಡ್ತಾರೆ ಅನ್ನೋ ಕ್ವಶನ್ನ ನಾವು ಹೋಗಬೇಕಾಗತ್ತೆ. ಇದು ಫಸ್ಟ್ ಕ್ವಶನ್ ಬರುತ್ತವಲ್ಲ, ಯಾಕೆ? ನೀವು ಯಾರನ್ನೇ ಕೇಳಿ ಗೌರ್ಮೆಂಟ್ ಜಾಬ್ ಯಾಕೆ ಬೇಕು ಅಂದ ತಕ್ಷಣ ಗೌರ್ಮೆಂಟ್ ಜಾಬ್ ಬೆಸ್ಟ್, ಸೆಕ್ಯೂರ್ಡ್ ಅನ್ನೋದು ಫಸ್ಟು. ಎರಡನೇದು ಅಲ್ಲಿ ಬೇಕಾಬಿಟ್ಟು ಕೆಲಸ ಮಾಡೋದು ನಡೆಯುತ್ತೆ ಅನ್ನೋ ಒಂದು ಆ್ಯಟಿಟ್ಯೂಡ್ ಬಂದುಬಿಟ್ಟಿತ್ತು ಮೊದಲು. ಇವತ್ತು ಆ ಥರ ಇಲ್ಲ. ಸರ್ಕಾರಿ ಕೆಲಸ ಇವತ್ತು ಇಟ್ಸ್ ವೆರಿ ಡಿಫಿಕಲ್ಟ್ ಜಾಬ್. ಯಾಕೆ ಅಂತಂದರೆ ಪ್ರತಿಯೊಂದಕ್ಕೂ ಯು ಹ್ಯಾವ್ ಟು ರಿಪೋರ್ಟ್, ಪ್ರತಿಯೊಂದಕ್ಕೂ ಯು ಹ್ಯಾವ್ ಟು ಆನ್ಲೈನ್ ಫೀಡ್ಬ್ಯಾಕ್ಸ್ ಪ್ರತಿಯೊಂದಕ್ಕೂ ಕೊಡಬೇಕಾಗತ್ತೆ. ಅಂದರೆ ಎಲ್ಲಿಂದ ಹಿಡಿದು ಅಟೆಂಡೆನ್ಸ್ ಇಲ್ಸ್ ಬಯೋಮೆಟ್ರಿಕ್. ಬೆಳಗ್ಗೆ ಆಫೀಸ್ಗೆ ಹೋದಾಗ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರುತ್ತೆ, ಈಚೆಗೆ ಬರಬೇಕು ಅಂದರೆ ಅಟೆಂಡೆನ್ಸ್ ಬಯೋಮೆಟ್ರಿಕ್ ಪಂಚ್ ಮಾಡಿ ಬರಬೇಕಾಗತ್ತೆ. ಯು ಆರ್ ಆನ್ಸರಬಲ್. ಗೌರ್ಮೆಂಟ್ ಜಾಬ್ ಈಸ್ ನಾಟ್ ಈಸಿ ಇವತ್ತು. ಸರ್ಕಾರಿ ಕೆಲಸ ತುಂಬ ಟಫ್ ಇದೆ. ಆದರೆ ಜನಕ್ಕೆ ಏನು ಆ್ಯಟಿಟ್ಯೂಡ್ ಇದೆ ಅಂದರೆ ಇನ್ನೂ ಗೌರ್ಮೆಂಟ್ ಜಾಬ್ ಅಂದರೆ ನನ್ನ ಜಾಬ್ ಸೆಕ್ಯೂರ್, ನನಗೆ ಮಂತ್ಲಿ ಇನ್ಕಮ್ ಸೆಕ್ಯೂರ್, ನಂಗೆ ಪೆನ್ಷನ್ ಸೆಕ್ಯೂರ್, ಇದನ್ನು ಯೋಚನೆ ಬಂದಿದೆ ಅಷ್ಟೇ, ಬೇರೆ ಏನಿಲ್ಲ. ಗೌರ್ಮೆಂಟ್ ಜಾಬ್ಗೆ ಯಾಕೆ ಆಸಕ್ತಿ ಇಷ್ಟೊಂದು ಅಂದರೆ ಈವನ್ ನೀವೇ ಕೇಳಿದಂಗೆ PhD ಓದಿರೋರು ಸಹ ಒಂದು ಪ್ಯೂನ್ ಕೆಲಸಕ್ಕೂ ಬರೋಕ್ಕೆ ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದಾರೆ. ಯಾಕೆ ಅಂತಂದರೆ ಅವರ ಒಂದು ಆ್ಯಟಿಟ್ಯೂಡ್ ಮ್ಯಾಟ್ರ್ ಆಗುತ್ತೆ. ಅವರ ಒಂದು ಯೋಚನೆ ಏನು ಅಂತಂದರೆ ನನಗೊಂದು ಸೆಕ್ಯೂರ್ಡ್ ಜಾಬ್ ಬೇಕು, ನಂಗೆ ತಿಂಗಳ ಸಂಬಳ ಬರಬೇಕು, ನನಗೆ ಪೆನ್ಷನ್ ಬರಬೇಕು, ನಂಗೆ ಜಾಬ್ ಸೆಕ್ಯೂರಿಟಿ ಬೇಕು, ಅಷ್ಟೇ ಅವ್ರು ನೋಡ್ತಾ ಇರೋದಷ್ಟೇ. ಆದರೆ ಅಂಥವ್ರು PhD ಆಗಲಿ ಮತ್ತೊಂದಾಗಲಿ ಮಾಡೋ ಅವಶ್ಯಕತೆನೇ ಇಲ್ಲ. ಮಾಡಿದ್ದಾರೆ ಅಂದರೆ ಅವ್ರದ್ದು ಬುದ್ಧಿಮಟ್ಟ ಅಲ್ಲೇ ಇದೆ ಅಂತ ಯೋಚನೆ ಮಾಡ್ಬೋದು ಅಷ್ಟೇ, ಬೇರೆ ಇಲ್ಲಿ ಏನೂ ಇಲ್ಲ. ಇವತ್ತು ಗೌರ್ಮೆಂಟ್ ಜಾಬ್ ಈಸ್ ಅ ಡಿಫಿಕಲ್ಟ್ ಜಾಬ್. ಇವತ್ತು ನನಗೆ ಗೊತ್ತಿರೋಂಥ ಸುಮಾರು ಜನ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದವರು ಬಿಟ್ಟು ಗೌರ್ಮೆಂಟ್ ಜಾಬಿಗೆ ಬಂದು ಸೇರ್ಕೊಂಡಿದ್ದಾರೆ. ಅವ್ರಿಗಿವಾಗ ವಾಪಸ್ ಪ್ರೈವೇಟ್ ಕಂಪ್ನಿಗಳಂದರೆ ಕಾರ್ಪೊರೇಟ್ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ದಲೆ, ಗೌರ್ಮೆಂಟ್ ಜಾಬ್ ಮಾಡೋಕ್ಕಾಗ್ದಲೆ ಪ್ಯಾಥೆಟಿಕ್ ಕಂಡೀಷನಲ್ಲಿದ್ದಾರೆ. ಯಾಕೆಂದರೆ ಕಾರ್ಪೊರೇಟಲ್ಲಿ ಇದ್ದವರು ಆಲ್ರೆಡಿ ಬಿಟ್ಟು ಗೌರ್ಮೆಂಟ್ ಜಾಬಿಗೆ ಬಂದಿರೋದು.
ಈಗ ಗೌರ್ಮೆಂಟ್ ಜಾಬಲ್ಲಿ ಒದ್ದಾಡಿಕೊಂಡು ಕಾರ್ಪೊರೇಟ್ಗೆ ಹೋಗೋಕ್ಕೆ ಪರ್ಫಾರ್ಮೆನ್ಸ್ ಇಲ್ಲ. ಗೌರ್ಮೆಂಟ್ ಜಾಬಲ್ಲಿ 5 ವರ್ಷ 8 ವರ್ಷ ಕೆಲಸ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರದ್ದು ಎಕ್ಸ್ಪೀರಿಯನ್ಸಸ್ ಓನ್ಲಿ ಇನ್ ಗೌರ್ಮೆಂಟ್, ನಾಟ್ ಇನ್ ದ ಪ್ರೈವೇಟ್. ಸೊ ಕಾರ್ಪೊರೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಗಲ್ಲ, ಇಲ್ಲಿ ಬಿಟ್ಟು ಬರೋಕ್ಕಾಗ್ತಾಯಿಲ್ಲ. ಅವ್ರು ಇವಾಗ ಒದ್ದಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಥರ ಏನು ಹೇಳ್ತಾರೆ ಜಾಬು ಗೌರ್ಮೆಂಟ್ ಜಾಬೇ ಬೆಸ್ಟು ಆ ಥರ ಏನು ಹೇಳ್ತಾರೆ, ಅದು ಗೌರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಒಂದು 100 ಜಾಬ್ಗೆ ಒಂದು 1,000 ಅಥವಾ 50,000 ಅಪ್ಲಿಕೇಶನ್ ಇರುತ್ತೆ. ಅದೆಲ್ಲ ಈಗಲೂ ಇದೆ, ಬಟ್ ಇಟ್ಸ್ ನಾಟ್ ಈಸಿ. ಅದ್ರ ಹಿಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ಓದಿನಲ್ಲಿ ಹಿಂದುಳಿದ ಮಕ್ಕಳು ಇರ್ತಾರೆ, ಅವರಿಗೆ ಪೋಷಕರು ಓದು ಅಂತ ತುಂಬ ಒತ್ತಡ ಹಾಕ್ತಾ ಇರ್ತಾರೆ, ಡಿಗ್ರಿ ಮಾಡುವಂಥ ಒತ್ತಡ ಹಾಕ್ತಾ ಇರ್ತಾರೆ. ಈ ನಡುವೆ ಅವರು ವಯಸ್ಸಾಗ್ತಾ ಬರುತ್ತೆ. ಇವರಿಗೆ ನೀವೇನು ಸಂದೇಶ ಕೊಡ್ತೀರಾ? ಈ ಕ್ವಶನ್ ನೀವು ಕೇಳಿದಾಗ ಅಲ್ಲಿ ಆನ್ಸರ್ ಅಲ್ಲೇ ಇದೆ. ಅಂದರೆ ಎಲ್ಲಿದೆ ಅಂದರೆ ಪೇರೆಂಟ್ಸಲ್ಲಿದೆ. ಈಗ ಓದಲ್ಲಿ ಹಿಂದುಳಿದಿರೋ ಮಕ್ಕಳವರು, ಅವ್ರಿಗೆ ಇವರು ಓದು ಅಂತ ಬಲವಂತ ಅಥವಾ ಒತ್ತಡ ಮಾಡೋದು ಪೇರೆಂಟ್ಸು. ಸೊ ಇಲ್ಲಿ ಪೇರೆಂಟ್ಸ್ದು ರೆಸ್ಪಾನ್ಸಿಬಿಲಿಟಿ ಮ್ಯಾಟ್ರ್ ಆಗುತ್ತೆ. ಅವ್ರು ಏನು ಮಾಡಬೇಕು, ಪೇರೆಂಟ್ಸ್ ಏನು ಮಾಡಬೇಕು ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಸೊ ಅಲ್ಲಿ ದೇ ಹ್ಯಾವ್ ಟು ಟ್ಯಾಪ್ ವಾಟ್ ಈಸ್ ದ ಪ್ರಾಬ್ಲಮ್, ವಾಟ್ ಈಸ್ ದ ಚಾಲೆಂಜ್ ಇನ್ ದೇರ್ ಕಿಡ್ಸ್ ಅಥವಾ ಅವ್ರ ಮಕ್ಕಳಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ಅವ್ರು ನೋಡಬೇಕಾಗತ್ತೆ. ಫಸ್ಟು ಓದಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ ಅರ್ಥ ಏನು ಅಂದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ. ಫಸ್ಟು ಓದಲ್ಲಿ ಹಿಂದೆ ಬಿದ್ದಿರೋದು ಅಂದರೆ ಅರ್ಥ ಏನು ಅಂದರೆ ಅಕಾಡೆಮಿಕ್ಸ್ ಅಷ್ಟೇ. ಅಕಾಡೆಮಿಕ್ಸಲ್ಲಿ ಅವ್ರಿಗೆ ಕಷ್ಟ ಆಗ್ತಾಯಿದೆ ಅನ್ನೋದಷ್ಟೇ ಬಿಟ್ಟರೆ ಬೇರೆ ಯಾವ ಸ್ಕಿಲ್ ಇದೆ, ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ಯಾರೂ ಕೇಳ್ತಾ ಇಲ್ಲ ಇವತ್ತು. ಮತ್ತು ಇದು ಎಲ್ಲಿಂದ ಶುರು ಆಗುತ್ತೆ ಅಂದರೆ ಮಕ್ಕಳ ಮನಸ್ಥಿತಿ, ಸಣ್ಣ ಮಕ್ಕಳಿಂದನೇ ಶುರು. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮನೆಯಲ್ಲಿ ಮಕ್ಕಳು ಅಂದರೆ ಒಂದು 3 ವಯಸ್ಸು 4 ವಯಸ್ಸು ಮಕ್ಕಳಿಂದನೇ ನೀವು ಅವ್ರಿಗೆ ಎಲ್ಲದನ್ನೂ ಸ್ಕಿಲ್ ಹೇಳ್ಕೊಡ್ಬೇಕು. ಯಾಕೆ ಅಂತಂದರೆ ಅವರು ಯಾವುದರಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನ ಅನಲೈಸ್ ಮಾಡ್ಬೋದು. ಅವಾಗ ಯಾವ ಕೆಲಸ ಅವರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಅನಲೈಸ್ ಮಾಡಿದ್ರೆ ಆ ಕಡೆ ಹೋಗು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈ ಓದಲ್ಲಿ ಹಿಂದೆ ಬಿದ್ದಿರೋದು ಅಂದ ತಕ್ಷಣ ಏನಂತಂದರೆ ಮಕ್ಕಳಿಗೆ ಬೇರೆ ಏನೋ ಇಂಟ್ರೆಸ್ಟ್ ಇದೆ, ಅದನ್ನು ನಾವು ಅನಲೈಸ್ ಮಾಡ್ತಿಲ್ಲ ಇಲ್ಲಿ. ಅಂದರೆ ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ ಏನಿದೆ ಅದೇ ತಪ್ಪು ಅಂತಂದರೆ ಫುಲ್ ಎಜುಕೇಷನ್ ಸಿಸ್ಟಮ್ ತಪ್ಪು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕೆಲವು ವೃತ್ತಿಗಳನ್ನು ಮಾತ್ರ ಒಳ್ಳೆಯದು, ಮತ್ತು ಒಳ್ಳೆ ಮಾರ್ಕ್ಸ್ ತೊಗೊಳೋದು ಮಾತ್ರ ಒಳ್ಳೆಯದು. ಕಡಿಮೆ ಮಾರ್ಕ್ಸ್ ಬಂತು ಅಂದರೆ ಅಥವಾ ರ್ಯಾಂಕ್ ಬರಲಿಲ್ಲ ಅಂದರೆ ಅಥವಾ ಯಾವುದೋ ಕೆಲವು ವೃತ್ತಿಗಳಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅವರು ಅಕಾಡೆಮಿಕ್ಸಲ್ಲಿ ವೀಕು ಅಥವಾ ಆ ವ್ಯಕ್ತಿನೇ ಯೂಸ್ಲೆಸ್, ಆ ವ್ಯಕ್ತಿ ಭೂಮಿ ಮೇಲೆ ಬದುಕಿದ್ದೇ ವೇಸ್ಟು ಅನ್ನೋ ಲೆವೆಲ್ಗೆ ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ಸಮಾಜ ಟ್ರೀಟ್ ಮಾಡುತ್ತೆ. ಇದು ಫಸ್ಟು ಚೇಂಜ್ ಆಗಬೇಕು. ಆದರೆ ಸಮಾಜನ ನಾವು ಚೇಂಜ್ ಮಾಡೋಕ್ಕಾಗಲ್ವಲ್ಲ. ಸಮಾಜ ಅಂದ್ರೇನು, ಕಲೆಕ್ಟಿವ್ ರೆಸ್ಪಾನ್ಸಸ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮಟ್ಟಿಗೆ, ಮನೆ ಮಟ್ಟಿಗೆ ಅಂದರೆ ಪೇರೆಂಟ್ಸ್ ಮಟ್ಟಿಗೆ ಚೇಂಜ್ ಮಾಡ್ಕೋಬೋದು. ಹೇಗೆ? ಅವರು ಅಂದರೆ ಫಸ್ಟ್ ಅವ್ರು ಸರಿ ಆಗಬೇಕು, ಅವ್ರು ಸರಿ ಮಾಡ್ಕೋಬೇಕು. ಮಕ್ಕಳು ಏನಾಗ್ತಾ ಇದ್ದಾರೆ, ಯಾಕೆ ಅವರು ಓದ್ತಾ ಇಲ್ಲ, ಅವ್ರನ್ನ ಕೂರಿಸ್ಕೊಂಡು ಸಮಾಧಾನವಾಗಿ ಏನು ಪ್ರಾಬ್ಲಮ್ಮು, ಯಾಕೆ ಓದ್ತಾ ಇಲ್ಲ ಅಂದಾಗ ಅವ್ರು ಬಾಯಿ ಬಿಡ್ತಾರೆ. ಅಂದರೆ ಅದನ್ನು ಗದರಿಸಿ ಕೇಳೋದಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಕೇಳಬೇಕು. ಇಲ್ಲ ಅಂತಂದರೆ ಅವರ ಸ್ನೇಹಿತರ ಮುಖಾಂತರ ತಿಳ್ಕೋಬೇಕು, ಅವ್ರನ್ನ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಅವ್ರು ನ್ಯಾಚುರಲ್ ಆಗಿ ಇರೋಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಏನು ಇಷ್ಟ ಅನ್ನೋದನ್ನ ಕಂಡುಹಿಡ್ಕೊಂಡಾಗ ಆ ಇಷ್ಟ ಏನಿದೆ ಆ ಕಡೆ ಮುಂದುವರಿಯಕ್ಕೆ ಬಿಟ್ಟರೆ ಆಟೋಮೆಟಿಕ್ಕಾಗಿ ಶೈನ್ ಆಗ್ತಾರೆ. ಇಲ್ಲ ಅಂತಂದರೆ ಆಗೋದೇ ಇಲ್ಲ. ನೀವು ಎಷ್ಟೇ ಬಲವಂತ ಮಾಡಿದ್ರು ಒಬ್ಬ ಅಕಾಡೆಮಿಕ್ಸಲ್ಲಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಅದನ್ನು ಸರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಅದು ಪೇರೆಂಟ್ಸಿಗೆ ಇಂಪಾರ್ಟೆಂಟ್. ಯಾಕೆಂತಂದರೆ ಪೇರೆಂಟ್ಸ್ ಹ್ಯಾಸ್ ಟು ಐಡೆಂಟಿಫೈ ಅವರ ಕಿಡ್ಸ್ ಇಂಟ್ರೆಸ್ಟ್, ಅವರ ಇಂಟ್ರೆಸ್ಟ್ ಏನೇನು ಅಂತ ಅವರು ಅನಲೈಸ್ ಮಾಡಬೇಕು. ಅದು ಮಾಡಿದ್ರೆ ಅಷ್ಟೇ ಸಾಧ್ಯ, ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಒಂದು ರಿಪೇರಿ ಮತ್ತು ಬುದ್ಧಿಶಕ್ತಿಯ ಬೆಳವಣಿಗೆ, ಇವುಗಳಿಗೆ ಏನಾದ್ರು ಸಂಬಂಧ ಉಂಟಾ? ರಿಪೇರಿಯಲ್ಲಿ ಬಹಳ ಇಂಟ್ರೆಸ್ಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಮಗುವಿಗೆ, ಅದರ ಬುದ್ಧಿ ಬೆಳ್ಕೊಂಡು ಹೋಗುತ್ತಾ ಅಥವಾ ಓದಿನಲ್ಲಿ ಮಾತ್ರ ಅದು ಬುದ್ಧಿ ಬೆಳೆಯೋದಕ್ಕೆ ಸಾಧ್ಯ? ಅದು ಅಗೇನ್ ಇಂಡಿವಿಜುವಲ್ ಇದು ಮ್ಯಾಟ್ರ್ ಆಗುತ್ತೆ. ಅಂದರೆ ಇಂಡಿವಿಜುವಲ್ ಇಂಟ್ರೆಸ್ಟ್ ಮ್ಯಾಟ್ರ್ ಆಗುತ್ತೆ. ಕೆಲವರು ಓದಿ ತಿಳ್ಕೊಳ್ಳೋರು ಇರ್ತಾರೆ, ಅಂದರೆ ಓದಿನೇ ಕೆಲವರು ಅರ್ಥ ಮಾಡ್ಕೊಳ್ತಾರೆ, ಕೆಲವರು ನೋಡಿ ಅರ್ಥ ಮಾಡ್ಕೊಳ್ತಾರೆ, ಕೆಲವರು ಅದನ್ನು ಮಾಡಿ, ಅಂದರೆ ರಿಪೇರಿ ಅನ್ನೋ ಒಂದು ಪದ ಬಳಸಲ್ಲ, ಅದನ್ನು ಮಾಡಿ ಅಂದರೆ ಯಾವುದಾದ್ರು ಒಂದು ಟಾಸ್ಕ್ನ ಮಾಡುವಾಗ ಅರ್ಥ ಮಾಡ್ಕೊಳ್ತಾರೆ. ಸೊ ಅದು ಇಂಡಿವಿಜುವಲ್ ಇಂಟ್ರೆಸ್ಟ್. ಅದು ಕೆಲವರು ಓದೋರು ಅರ್ಥ ಆಗುತ್ತೆ, ಕೆಲವ್ರಿಗೆ ಕೆಲಸ ಮಾಡಿ ಟಾಸ್ಕ್ ಅಂದರೆ ರಿಪೇರಿ ಮಾಡಿ ಅರ್ಥ ಆಗುತ್ತೆ, ಕೆಲವರು ಬೇರೆಯವ್ರು ಮಾಡೋದನ್ನು ನೋಡಿನೂ ಕಲಿತಾರೆ. ಫಾರ್ ಎಕ್ಸಾಂಪಲ್ ನನ್ನನ್ನೇ ನಾನು ತೊಗೊಂಡ್ರೆ, ನನಗೆ ಓದಿ ತಿಳ್ಕೊಳ್ಳೋದಕ್ಕಿಂತ ಒಬ್ಬರು ಕೆಲಸ ಮಾಡ್ತಿರ್ತಾರಲ್ಲ ಅದನ್ನು ನೋಡಿ ಪ್ಲಸ್ ಅದಾದಮೇಲೆ ನಾನು ಮಾಡಿ ತಿಳ್ಕೊಳ್ಳೋದು ನನಗೆ ಆಸಕ್ತಿ ಇದೆ. ನನ್ನನ್ನೇ ಎಕ್ಸಾಂಪಲಾಗಿ ತೊಗೊಂಡ್ರೆ, ಬೇರೆಯವ್ರನ್ನ ಹೇಳೋದ್ರ ಬದಲಿಗೆ ಓದ್ತೀನಿ. ಯಾವಾಗ ಅಂದರೆ ಫಸ್ಟು ಒಬ್ಬರು ಕೆಲಸ ಮಾಡೋದನ್ನು ನೋಡಬೇಕು, ಆಮೇಲೆ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನೇ ಅದನ್ನು ಕೆಲಸ ಮಾಡೋ ರಿಪೇರಿ ಅಂತಂದ್ರೆ ಅದನ್ನು ಮಾಡಬೇಕು ಅಂತ. ಅದರಲ್ಲಿ ಕೆಲವು ಫೇಲ್ಯೂರ್ಸ್ ಆಗುತ್ತೆ. ಫೇಲ್ಯೂರ್ ಇಸ್ ಮ್ಯಾಂಡೇಟರಿ. ನೀವು ಏನೇ ರಿಪೇರಿ ಮಾಡಬೇಕು ಅಂದಾಗ ಫೇಲ್ಯೂರ್ ಆಗುತ್ತೆ ಫಸ್ಟು. ಆವಾಗ ಅದು ನಮಗೆ ಗೈಡ್ ಮಾಡುತ್ತೆ. ಅಂದರೆ ಫೇಲ್ ಆಗೋದೇ ನಾವು, ಅಂದರೆ ರಿಪೇರಿ ಮಾಡುವಾಗ ಹಾಳು ಮಾಡ್ತೀವಲ್ಲ, ಹಾಳು ಮಾಡೋದೇ ನಮಗೆ ಪಾಠ. ಇಲ್ಲಾಂದರೆ ನಾವು ಕಲಿಯೋಕ್ಕಾಗಲ್ಲ ಏನೇ ಆದ್ರೂ.
ಸೊ ಹಾಗಾಗಿ ಸ್ಕಿಲ್ ಅನ್ನೋದು ಹೇಗೆ ಬೆಳೆಯುತ್ತೆ ಅಂತಂದರೆ ನಾವು ಹಾಳು ಮಾಡಿದ್ರೇ ಯಾವುದೇ ಒಂದು, ಈಗ ಫಾರ್ ಎಕ್ಸಾಂಪಲ್ ಸೈಕಲ್ ಕಲಿಬೇಕು ಅಂದರೆ ನಾವು ಸೈಕಲಿಂದ ಬಿದ್ರೇ ಕಲಿಯೋಕ್ಕಾಗುತ್ತೆ. ಹಾಗಂದ್ಬಿಟ್ಟು ಎಲ್ಲರೂ ಬಿದ್ದುಬಿಟ್ಟು ಕಲಿಯಲ್ಲ. ಸೈಕಲ್ ಓಡಿಸೋದು ಕಲಿಬೇಕು ಒಂದು ಮಗು ಅಥವಾ ಒಬ್ಬ ಯಂಗ್ ಏಜಲ್ಲಿ ಕಲಿಬೇಕು ಅಂದಾಗ ಸೈಕಲ್ ಕಲಿಯೋಕ್ಕೆ ಎಲ್ಲರೂ ಬೀಳಲ್ಲ. ಅದಕ್ಕೆ ಎಕ್ಸಾಂಪಲ್ ನಾನೇ ಸೈಕಲ್ ಕಲಿಯುವಾಗ ನಾನು ಬೀಳಲೇ ಇಲ್ಲ. ಯಾಕೆಂದರೆ ಸೈಕಲ್ ಬ್ಯಾಲೆನ್ಸಿಂಗ್ ನಂಗೆ ಗೊತ್ತೇ ಇಲ್ಲ, ಹೇಗೆ ಬಂತು ಅಂತಲೇ ಗೊತ್ತಿಲ್ಲ. ಒಂದ್ಸರಿನೂ ಬೀಳಿ, ಯಾಕಂದ್ರೆ ಸೈಕಲ್ ಮೇಲೆ ಕೂತೆ, ಸಣ್ಣ ಸೈಕಲ್ಲು, ಕಾಲು ಸಿಗ್ತಾಯಿತ್ತು, ನಿಧಾನಕ್ಕೆ ಕಾಲು ಕೊಟ್ಕೊಂಡು ಓಡಿಸುವೆ, ಆಮೇಲೆ ಕಾಲು ಮೇಲೆ ಕೆತ್ತುವೆ, ಅದು ಬ್ಯಾಲೆನ್ಸ್ ಬಂದುಬಿಡ್ತು. ನಾನು ಒಂದ್ಸರಿನೂ ಸೈಕಲಿಂದ ಬೀಳ್ದಲ್ಲೇ ಕಲಿತೆ. ಹಾಗಂದು ಮಾತ್ರಕ್ಕೆ ಎಲ್ಲರೂ ಅದೇ ಥರ ಕಲಿತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಆದರೆ ಹಾಳು ಮಾಡೋದು ಇದು, ಏನೋ ರಿಪೇರಿ ಮಾಡೋಕೆ ಬೇಕಾದಷ್ಟು ಹಾಳು ಮಾಡಿದ್ದೀನಿ. ಆ ಹಾಳು ಮಾಡಿದಾಗ ಒಬ್ಬರು ಮಾಡೋದು ನೋಡಿ ಆಮೇಲೆ ನಾನು ಮಾಡೋಕ್ಕೆ ಹೋಗಿ ಹಾಳು ಮಾಡಿ ಆಮೇಲೆ ಅದ್ರ ಬಗ್ಗೆ ಓದಿ ತಿಳ್ಕೊಂಡಿದ್ದೀನಿ. ಸೊ ಲಿಟ್ರೇಚರ್ ಓದೋದು ಯಾವಾಗ ಅರ್ಥ ಆಗುತ್ತೆ ಅಂದರೆ ಒಂದ್ಸರಿ ನಾವು ಅದನ್ನು ನೋಡಿರ್ತೀವಿ, ಒಂದ್ಸರಿ ನಾವು ಮಾಡಿರ್ತೀವಿ, ಆಮೇಲೆ ಓದಿದಾಗ ಓಹೋ ನಾನು ಎಲ್ಲಿ ತಪ್ಪು ಮಾಡಿದ್ದೆ ಅದನ್ನು ಅಲ್ಲಿಗೆ ಮ್ಯಾಪ್ ಮಾಡೋಕ್ಕೂ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಮೊದಲೇ ಓದ್ತೀನಿ, ಕೆಲವರು ಆ ಥರನೂ ಇರ್ತಾರೆ, ಕೆಲವರು ಓದ್ಬಿಟ್ರೆ ಸಾಕು, ಓದಿದಾಗ ಎಲ್ಲ ಅರ್ಥ ಮಾಡಿಕೊಂಡು ಆಮೇಲೆ ಅದನ್ನು ಡೈರೆಕ್ಟಾಗಿ ಅವರು ಆ ಒಂದು ಟಾಸ್ಕ್ ಇಳಿದಾಗ ಆ ರೀತಿಯೂ ಮಾಡ್ತಾರೆ. ಸೊ ಹಾಗಾಗಿ ಅವರವರ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಫಸ್ಟ್ ಓದಿದ್ರೆ ಅರ್ಥ ಆಗುತ್ತಾ ಅಥವಾ ರಿಪೇರಿ ಮಾಡೋದ್ರಿಂದ ಅರ್ಥ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ನೀವು ದುರಸ್ತಿ ಮಾಡಿದಂಥ ಮೊದಲ ಕಂಪ್ಯೂಟರ್ ಅಥವಾ ಮೊದಲ ಗ್ರಾಹಕರ ಬಗ್ಗೆ ಏನಾದರೂ ಸಣ್ಣ ಪುಟ್ಟ ಕಥೆಗಳು ಇದಾವ? ಅದೇ ಮೊದಲ ಕಂಪ್ಯೂಟರ್ ರಿಪೇರಿ ಅಂತಂದರೆ ನಾನದು ಮೈಸೂರಲ್ಲ ಬೆಂಗಳೂರಿಗೆ ಹೋದಾಗ ಮಾಡಿದ್ದು. ಸೊ ಬೆಂಗಳೂರಿಗೆ ಹೋದಾಗ, ಈಗ ಬೆಂಗಳೂರಲ್ಲಿ ರಿಪೇರಿ ಮಾಡೋದು ಅಂದರೆ ಏನಾಗುತ್ತೆ, ಆಲ್ರೆಡಿ ಬೆಂಗಳೂರು ಇಸ್ ಅನ್ IT ಹಬ್. ಸೊ ಬೆಂಗಳೂರಿನಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಈಗ ಒಂದು 20-25 ವರ್ಷ ಹಿಂದಿನ ಕತೆ. ಬೆಂಗಳೂರಿನಲ್ಲೇ ಇದ್ದಂಥ ಹಾರ್ಡ್ವೇರ್ ಇಂಜಿನಿಯರ್ಸ್ಗಳಿಗೆ ಒಂದು ಸರಿ ಅದನ್ನು ಸರಿ ಮಾಡೋಕ್ಕಾಗದಿರೋದನ್ನ ನಾನು ಮಾಡಿದಾಗ ಆ ವ್ಯಕ್ತಿ ಅಂದರೆ ಆ ಕಸ್ಟಮರ್ ನಮಗೆ ತುಂಬ ಪ್ರೈಸ್ ಮಾಡಿದ್ರು. ಸೊ ಮೈಸೂರಿಂದ ಕರೆಸಿ ನಾನು ಕಂಪ್ಯೂಟರ್ ರಿಪೇರಿ ಮಾಡಿಸ್ದೆ ಅಂತ ಅವರು ಹಿ ವಾಸ್ ಬೋಸ್ಟಿಂಗ್ ಅಬೌಟ್ ಮೀ. ಅಂದರೆ ನನಗೆ ಹೆಚ್ಚುಗಾರಿಕೆ ಅಂತಲ್ಲ, ಅವರು ಬೆಂಗಳೂರಿನಲ್ಲಿರುವಂಥ ಇಂಜಿನಿಯರ್ಸ್ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರು ಎಲ್ಲರೂ ಖರ್ಚು ಮಾಡಿದ್ದಾರೆ ಅಂತಲ್ಲ, ವ್ಯಕ್ತಿ ನನ್ನ ಕ್ಲೈಂಟ್ ಇರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರಿನಲ್ಲಿ ಅವ್ರಿಗೆ ಗೊತ್ತಿರೋ ಒಂದು 3-4 ಜನಕ್ಕೆ ಕರೆಸಿದ್ದಾರೆ, ಕಂಪ್ಯೂಟರ್ ರೆಡಿ ಆಗಲಿಲ್ಲ ಅಂದಾಗ ಮೈಸೂರಿಂದ ನಾನು ಹೋದಾಗ ನನ್ನ ಕೈಲಿ ಅದು ರೆಡಿ ಮಾಡೋಕ್ಕಾದಾಗ ಹಿ ವಾಸ್ ವೆರಿ ಹ್ಯಾಪಿ. ಸೊ ಬೆಂಗಳೂರಿನವರೇ ಮಾಡೋಕ್ಕಾಗಲಿಲ್ಲ, ಮೈಸೂರಿಂದ ಬಂದು ಮಾಡಿದ್ರಿ ಅಂತ. ಅಂದರೆ ಇಲ್ಲಿ ಏನೋ ನಗರ ಚೇಂಜ್ ಆದ ತಕ್ಷಣ ಹೆಚ್ಚುಗಾರಿಕೆ ಏನು ಅಂದರೆ ಅದೇನೂ ಅಲ್ಲ. ಬೆಂಗಳೂರಲ್ಲಿ ಏನಾಗುತ್ತೆ ಅಂದರೆ ಕೆಲಸ ಮಾಡೋರಿಗೆ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಅಂದರೆ ಅವ್ರು ದೇ ವಿಲ್ ಬಿ ವರ್ಕಿಂಗ್ ಆನ್ ಮೋರ್ ಕಂಪ್ಯೂಟರ್ಸ್ ದ್ಯಾನ್ ಪೀಪಲ್ ಇನ್ ಮೈಸೂರು. ನಾನು ಹೇಳ್ತಾ ಇರೋದು 20-25 ವರ್ಷದ ಹಿಂದೆ. ಸೊ ಹಾಗಾಗಿ ಅವ್ರಗಳ ಕೈಲೇ ಅದನ್ನು ಅನಲೈಸ್ ಮಾಡೋಕ್ಕಾಗದರೆ ನಾವು ರೆಡಿ ಮಾಡಿದ್ವಿ ಅಂದಾಗ ಅದು ನಮಗೂ ಒಂಥರ ಖುಷಿ ಕೊಟ್ಟಿರೋಂಥ ವಿಚಾರ ಅದು. ಸೊ ಅದೊಂದು ನನಗೆ ತುಂಬ ಇಂಪ್ರೆಸ್ ಆಗಿತ್ತು. ಇನ್ನೊಂದು ವಿಚಾರ ಏನಾಯಿತು ಅಂದರೆ ಮೈಸೂರಿನಲ್ಲೇ ಈಗೊಂದು ಅದು ಎಲ್ಲ ಈಗ ಸ್ಟಾರ್ಟಿಂಗ್ ನಾನು ಈ ಒಂದು ಬಿಸ್ನೆಸ್ ಅಂತ ಏನು ಶುರು ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ ಸ್ಟಾರ್ಟಿಂಗಲ್ಲಿ ಒಂದು ಸರಿ ಒಂದು ಕಸ್ಟಮರ್ ಪ್ಲೇಸ್, ಇದು ತುಂಬ ನನಗೆ ಅವಾಗವಾಗ ಜ್ಞಾಪಕ ಬರ್ತಾ ಇರುತ್ತೆ. ಕಸ್ಟಮರ್ ಪ್ಲೇಸ್ಗೆ ಹೋದೆ, ಅವ್ರಿಗೆ ತುಂಬ ಎಮರ್ಜೆನ್ಸಿ ಇತ್ತು, ಒಂದು ಕಂಪ್ಯೂಟರ್ನ ನಾನು ಸಪ್ಲೈ ಮಾಡಬೇಕಾಗಿತ್ತು. ಮಾಡೋಕ್ಕೆ ಹೋದಾಗ ಒಂದು ಪದಾರ್ಥನ ಮರ್ತುಬಿಟ್ಟೆ, ಒಂದು ಕಾಂಪೊನೆಂಟ್ ಐ ಫರ್ಗಾಟ್ ಟು ಟೇಕ್. ಕಸ್ಟಮರ್ ಪ್ಲೇಸಿಗೆ ಹೋಗಿದ್ದೀನಿ, ತುಂಬ ದೂರ, ಅಲ್ಲಿಗೆ ಹೋಗಿದ್ದೆ, ತೊಗೊಂಡು ಹೋಗೋದು ಮರ್ತುಬಿಟ್ಟಿದ್ದೆ. ಸೊ ಅವಾಗೇನಾಯಿತು, ಅವರು ಅಂದರೆ ಹಿ ವಾಸ್ ವೆಯ್ಟಿಂಗ್, ಅವ್ರ ಕಂಪ್ಯೂಟರ್ ಇಮ್ಮಿಡಿಯೇಟ್ ಆನ್ ಮಾಡಿ ಅವ್ರು ವರ್ಕ್ ಮಾಡೋಕ್ಕೆ ಬೇಕಿತ್ತು, ನೀಡಿತ್ತು. ಸೊ ತುಂಬ ದೂರ ಆಯಿತು, ಒಂದು 15-20 ಕಿಲೋಮೀಟರ್ ದೂರ ಹೋದಾಗ ಮರ್ತುಬಿಟ್ಟಿದ್ದೆ. ನಾನು ಹೇಳಿದೆ, ನಾನು ಮರೆತು ತರೋಕ್ಕಾಗಲಿಲ್ಲ ಅದನ್ನು, ಸಾರಿ, ನಾನು ಹೋಗಿ ಮತ್ತೆ ತಂದು ಕೊಡ್ತೀನಿ ಅಂತ ಹೇಳಿದೆ. ಸೊ ಅವ್ರೇನು ಹೇಳಿದ್ರು ಅಂದರೆ ಅದನ್ನು ಹಿ ಟುಕ್ ಇಟ್ ವೆರಿ ಸ್ಪೋರ್ಟಿವ್ಲಿ. ಅಂದರೆ ನೀವು ಅದನ್ನು ಅಂದರೆ ಯೂಶ್ವಲಿ ಏನಾಗುತ್ತೆ, ಅಷ್ಟು ಎಮರ್ಜೆನ್ಸಿ ಇತ್ತು, ನನಗೂ ಅದಕ್ಕೆ ಅಷ್ಟು ಗಮನ ಇಟ್ಕೊಂಡು ಅದೊಂದನ್ನು ಮರ್ತು ಹೋದ್ನಲ್ಲ ಅನ್ನೋದು ತುಂಬ ಬೇಜಾರಾಯಿತು. ಅದರ್ವೈಸ್ ಹಿ ವುಡ್ ಹ್ಯಾವ್ ಸ್ಕೋಲ್ಡೆಡ್ ಮೀ ಲೈಕ್ ಎನಿಥಿಂಗ್. ಏನು ರೀ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಇಷ್ಟು ದೂರ ಬಂದಿದ್ದೀರಾ, ಇದು ಇಂಪಾರ್ಟೆಂಟು, ನೀವು ಅದು ಮರ್ತು ಬಂದಿದ್ದೀರಾ ಅನ್ನೋದು, ಅದನ್ನು ಅವರು ಬೈಬೋದಾಗಿತ್ತು. ಆದರೆ ಅವ್ರು ಬೈಲಿಲ್ಲ. ಅವ್ರೇನು ಹೇಳಿದ್ರು ಅಂದರೆ ಮರೆಯೋದು ಸಹಜ ಬಿಡಿ, ಅದು ಆಗುತ್ತೆ, ಆಯಿತು ನೀವು ಹೋಗಿ ತೊಗೊಂಬನ್ನಿ. ಅಂದರೆ ಅವ್ರಿಗೆ ಅಷ್ಟು ನೀಡಿದೆ, ಎಮರ್ಜೆನ್ಸಿ ಇದೆ, ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಆಗಲ್ಲ, ಒಂದು ಕಾಂಪೊನೆಂಟೇ ಮರ್ತು ಹೋಗಿದ್ದೀನಿ. ಸೊ ಆ ಥರ ಆದಾಗ ಅಂದರೆ ಒಂದು ಕೇಬಲ್ ಬೇಕಾಗಿತ್ತು. ಆ ಕೇಬಲ್ ವಾಸ್ ವೆರಿ ಇಂಪಾರ್ಟೆಂಟ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಕೆಲವು ಡಿವೈಸಸ್ಸು. ಸೊ ಅದು ಮರ್ತ್ಬಿಟ್ಟು ಹೋದಾಗ ಅವರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡ್ರು. ಆವಾಗ ನಂಗೆ ಅನ್ನಿಸ್ತು, ನಾವು ಎಷ್ಟೇ ಕೇರ್ಫುಲ್ಲಾಗಿದ್ರು ನಾವು ಒಂದು ಕಡೆ ಹೋಗಬೇಕು ಅಂದಾಗ ನಾವು ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದು ಚೆಕ್ ಲಿಸ್ಟ್ ಮಾಡಿ ಅದನ್ನು ಮರಿದಲ್ಲೇ ಆದಷ್ಟು ಆ ಸಮಯಕ್ಕೆ ತಕ್ಕಂಗೆ ನಾವು ಅದನ್ನು ರೆಡಿ ಮಾಡಿಕೊಡ್ಬೇಕಾಗತ್ತೆ ಅನ್ನೋದನ್ನು ನಾವು ಅದು ತುಂಬ ಅನ್ನಿಸ್ತು. ಸೊ ಈ ಥರದ್ದು ಬೇಕಾದಷ್ಟು ವಿಚಾರ ಇದೆ, ನೀವು ಕೇಳಿದ್ರೆ ಅದೊಂದೆರಡು ವಿಚಾರಗಳು ಹೇಳೋಣ ಅಂತ ಹೇಳಿದೆ. ನಮ್ಮ ಕೇಳುಗರಿಗೆ ನಿಮ್ಮ ಅನುಭವವನ್ನು ತೆರೆದಿಟ್ಟಿದ್ದೀರಾ, ತುಂಬ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದೀರಾ. ತಮಗೆ ಧನ್ಯವಾದಗಳು ಅನಂತರಾಮ್ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸರ್.